ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದು ನಾನು ಈ ವಿಡಿಯೋದಲ್ಲಿ ನಿಂಬೆ ಗಿಡಕ್ಕೆ ಬರುವಂಥ ಸಿಡಿ ರೋಗದ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಮತ್ತು ಅದರ ಕಾರಣಗಳು, ಲಕ್ಷಣಗಳು ಮತ್ತು ಅದನ್ನು ಹೇಗೆ ಹತೋಟಿ ಮಾಡಬಹುದೆಂಬುದನ್ನು ವಿವರವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ನಿಂಬೆಹಣ್ಣನ್ನು ಅತಿ ಹೆಚ್ಚಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ ಹಾಗೂ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವ ನಿಂಬೆಗೆ ಹೆಚ್ಚಿನ ಬೇಡಿಕೆಯೂ ಇದೆ. ಆದ್ದರಿಂದ ನಮ್ಮ ಜಿಲ್ಲೆಯ ರೈತರಿಗೆ ನಿಂಬೆಯು ಒಂದು ವರದಾನವಾಗಿದೆ. ನಮ್ಮ ಜಿಲ್ಲೆಯ ಎಲ್ಲ ಪ್ರಕಾರದ ಮಣ್ಣಿನಲ್ಲಿಯೂ ನಿಂಬೆಹಣ್ಣು ಬೆಳೆಯಲಾಗುತ್ತದೆ. ನಿಂಬೆಯು ನಮ್ಮ ರೈತರಿಗೆ ಒಂದು ತರಹ ATM ಇದ್ದ ಹಾಗೆ ವರ್ಷ ಪೂರ್ತಿ ದುಡ್ಡು ಬರುತ್ತಿರುತ್ತದೆ. ನಿಂಬೆ ಗಿಡವನ್ನು ನಾಟಿ ಮಾಡಿದ ನಂತರ ಫಸಲು ಬರಲು 5 ರಿಂದ 6 ವರ್ಷ ರೈತರು ಕಾಯಬೇಕಾಗುತ್ತದೆ. ಒಮ್ಮೆ ಈ ಗಿಡವು ಕಾಯಿ ಬಿಡಲು ಪ್ರಾರಂಭಿಸಿದರೆ ಸರಿಯಾಗಿ ನಿರ್ವಹಣೆ ಮಾಡಿದರೆ 35 ರಿಂದ 40 ವರ್ಷದವರೆಗೆ ಕಾಯಿಗಳನ್ನು ಕೊಡುತ್ತದೆ. ಇದರಿಂದಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ರೈತರು ಉತ್ತಮ ಆದಾಯವನ್ನು ಪಡೆಯುತ್ತಾರೆ. ಇಂತಹ ಚಿನ್ನದಂತಹ ಬೆಳೆಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಮುಖ ರೋಗ ಕಾಡುತ್ತಿರುತ್ತದೆ. ಅದುವೇ ಸಿಡಿ ರೋಗ. ಗಿಡಗಳು ಒಣಗುವುದು. ಈ ರೋಗವು ಒಮ್ಮೆ ತೋಟದಲ್ಲಿ ಕಾಣಿಸಿತೆಂದರೆ ರೈತರ ಕತೆ ಮುಗಿದೇ ಹೋಯಿತು. ರೈತರು ಕಷ್ಟಪಟ್ಟು ಬೆಳೆಸಿದ ಗಿಡಗಳು ಕೈ ಬಿಡುತ್ತಾ ಹೋಗುತ್ತವೆ. ರೈತರ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ. ಪ್ರಮುಖ ಲಕ್ಷಣಗಳು: ಮೊದಲನೆಯದಾಗಿ, ಆರೋಗ್ಯಯುತವಾಗಿರುವಂತಹ ಗಿಡದಲ್ಲಿನ ಒಂದು ಕೊಲ್ಲಿ ಅಥವಾ ಟೊಂಗೆಯಲ್ಲಿನ ಮೇಲ್ಭಾಗದಲ್ಲಿರುವ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಎರಡನೆಯದಾಗಿ, ಹಳದಿ ಬಣ್ಣಕ್ಕೆ ತಿರುಗಿರುವಂಥ ಎಲೆಗಳು ಕ್ರಮೇಣ ಉದುರುತ್ತಾ ಹೋಗುತ್ತವೆ. ಮೂರನೆಯದಾಗಿ, ಕಾಲ ಕಳೆದಂತೆ 1 ರಿಂದ 2 ವರ್ಷದಲ್ಲಿ ಇಡೀ ಒಂದು ಕೊಲ್ಲಿ ಒಣಗುತ್ತದೆ. ನಾಲ್ಕನೆಯದಾಗಿ, ಗಿಡದ ಮೇಲಿನ ಲವಲವಿಕೆ ಕಡಿಮೆಯಾಗುತ್ತಾ ಬರುತ್ತದೆ. ಗಿಡದಲ್ಲಿನ ಹೂವಿನ ಪ್ರಮಾಣ ಕಡಿಮೆಯಾಗಿ ಕಾಯಿಗಳೇ ಇಲ್ಲದಂತಾಗುತ್ತದೆ. ಇನ್ನು ಕೊನೆಯದಾಗಿ, ಕಾಲಕ್ರಮೇಣ ಬುಡ ಸಮೇತ ಗಿಡವೇ ಒಣಗಿ ಹೋಗುತ್ತದೆ. ನಾ ಕಂಡಂತೆ ಈ ಮಹಾರೋಗಕ್ಕೆ ಪ್ರಮುಖ ಕಾರಣಗಳು ಈ ಕೆಳಗಿನಂತಿರುತ್ತವೆ. ಒಂದನೆಯದಾಗಿ, ಈ ರೋಗವು ಮಣ್ಣು ಮತ್ತು ಬೇರಿನ ಮುಖಾಂತರ ಬರುತ್ತದೆ. ಎರಡನೆಯದು, ಒಣಗುತ್ತಿರುವ ಗಿಡದ ಬೇರುಗಳು ಕಡ್ಡಿಯಂತೆ ಒಣಗಿರುತ್ತವೆ. ಕೈಯಿಂದ ಮುರಿದರೆ ಬೇರುಗಳು ಮುರಿಯುತ್ತವೆ. ಇದರಿಂದಾಗಿ ಗಿಡಕ್ಕೆ ಆಹಾರ ಮತ್ತು ನೀರು ಸಿಗದೇ ಇರುವುದು. ಈ ರೋಗವನ್ನು ಹೋಗಲಾಡಿಸಲು ಪರಿಹಾರ: ಒಂದನೆಯದು, ರೈತರು ವಾರದಲ್ಲಿ ಒಮ್ಮೆಯಾದರೂ ಸೂಕ್ಷ್ಮವಾಗಿ ಗಿಡಗಳನ್ನು ಗಮನಿಸುತ್ತಿರಬೇಕು. ಈ ರೋಗವು ರಾಸಾಯನಿಕ ಔಷಧಿಗಳನ್ನು ಗಿಡದ ಬಡ್ಡಿಗೆ ಹಾಕುವುದರಿಂದಾಗಲಿ ಮೇಲುಗಡೆ ಸಿಂಪಡಣೆ ಮಾಡುವುದರಿಂದಾಗಲಿ ಹೋಗುವುದಿಲ್ಲ. ಮೂರನೆಯದು, ಗಿಡದ ಸುತ್ತಲೂ ಕನಿಷ್ಠ 6 ರಿಂದ 8 ಅಡಿವರೆಗೆ ತೇವಾಂಶ ಇರುವಂತೆ ನೋಡಿಕೊಳ್ಳಬೇಕು. ಈ ಅಳತೆಯು ಗಿಡದ ಅಳತೆಗೆ ತಕ್ಕಂತೆ ಹೆಚ್ಚು ಕಡಿಮೆಯಾಗುತ್ತದೆ. ನಾಲ್ಕನೆಯದು, ನಾನು ಕೊಡುವ 4 ಥರದ ಸಾವಯವ ಔಷಧಿಯನ್ನು ಗಿಡದ ಬುಡಕ್ಕೆ ಹಾಕುವುದರಿಂದ ಈ ಸಿಡಿ ರೋಗವನ್ನು ಸಂಪೂರ್ಣವಾಗಿ ಹೋಗಲಾಡಿಸಬಹುದು. ಈ ಔಷಧಿಯನ್ನು ಹಾಕುವುದರಿಂದ ಗಿಡದಲ್ಲಿ 10 ರಿಂದ 15 ದಿನಗಳಲ್ಲಿ ಹೊಸ ಚಿಗುರು ಬರಲು ಪ್ರಾರಂಭವಾಗುತ್ತದೆ. ಈ ಔಷಧಿಯು ಮಣ್ಣನ್ನು ಸಡಿಲಗೊಳಿಸಿ ಮೃದುವನ್ನಾಗಿ ಮಾಡುವುದರಿಂದ ಬೇರುಗಳ ಬೆಳವಣಿಗೆಯಾಗಿ ಗಿಡಗಳು ಚಿಗುರಲು ಪ್ರಾರಂಭಿಸುತ್ತವೆ. ಹೊಸ ಚಿಗುರಿನೊಂದಿಗೆ ಅತ್ಯಧಿಕ ಪ್ರಮಾಣದಲ್ಲಿ ಹೂಗಳು ಬರುತ್ತವೆ. ಪ್ರತಿ ಗಿಡಕ್ಕೆ ತಗುಲುವ ವೆಚ್ಚ 52 ರೂಪಾಯಿಗಳು ಮಾತ್ರ. ಕಾಯಿಯನ್ನು ಕೊಡುತ್ತಿರುವ ಗಿಡವನ್ನು ಬದುಕಿಸುವುದು: ಗಿಡದಲ್ಲಿ ಇದ್ದ ಕಾಯಿಗಳು ದಪ್ಪಗಾಗುತ್ತವೆ. ಕಡಿಮೆ ಖರ್ಚು, ಅಧಿಕ ಆದಾಯ. ಈ ಔಷಧಿಯನ್ನು ರೈತರು ವರ್ಷದಲ್ಲಿ 2 ಬಾರಿ ಹಾಕಬೇಕು. ಈ ಔಷಧಿಯನ್ನು ರೈತರು ಬಳಸದಿದ್ದರೆ ಆಗುವ ನಷ್ಟಗಳು ಈ ಕೆಳಗಿನಂತಿರುತ್ತವೆ. ಇಷ್ಟೆಲ್ಲ ಹೇಳಿದರೂ ರೈತರಿಗೆ ನಂಬಿಕೆ ಬರುವುದಿಲ್ಲ. ನಾವು ಮಾಡುವ ಖರ್ಚು ಪ್ರತಿ ಗಿಡಕ್ಕೆ ಒಂದು ವರ್ಷಕ್ಕೆ 100 ರೂಪಾಯಿಗಳು ಮಾತ್ರ. ಆದರೆ ಈ ಗಿಡವು ಪ್ರತಿ ವರ್ಷ ನಮ್ಮ ರೈತರಿಗೆ ಸಾವಿರಾರು ರೂಪಾಯಿಗಳನ್ನು ಕೊಡುತ್ತದೆ. ಕಷ್ಟಪಟ್ಟು ಬೆಳೆಸಿದ ಫಲವನ್ನು ಕೊಡುತ್ತಿರುವ ಗಿಡವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಮತ್ತೆ ಒಂದು ಗಿಡವನ್ನು ಬೆಳೆಸಲು 5 ರಿಂದ 6 ವರ್ಷ ಕಾಯಬೇಕಾಗುತ್ತದೆ. ರೈತರು ಮಾಡುವ ಖರ್ಚು ಅಲ್ಪದ್ದು, ಆದಾಯ ದುಪ್ಪಟ್ಟು. ರೈತರಿಗೆ ವಿಶೇಷ ಸೂಚನೆಗಳು: ರೈತರ ತೋಟದಲ್ಲಿ ಎಷ್ಟೇ ಗಿಡಗಳು ಇದ್ದರೂ ಕೂಡ ನಾನು ಮೊದಲಿಗೆ 70 ಗಿಡಗಳಿಗೆ ಮಾತ್ರ ಔಷಧಿಯನ್ನು ಕೊಡುತ್ತೇನೆ. ರೈತರ ಅದನ್ನು ಬಳಸಿದ 10 ರಿಂದ 15 ದಿನಗಳಲ್ಲಿ ತಮ್ಮ ಗಿಡಗಳಲ್ಲಿ ಆದಂಥ ಬದಲಾವಣೆಯನ್ನು ಗಮನಿಸಿ ಇನ್ನುಳಿದ ಗಿಡಗಳಿಗೆ ಬಳಸಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ರೈತರು ನೋಡಬಹುದು. ಮೊಬೈಲ್ ನಂಬರ್ 7019351126 9742795832.